ಹೈಟ್ ಇದ್ರೂ ಪ್ರಾಬ್ಲಮ್, ಗಿಟ್ ಇದ್ರೂ ಪ್ರಾಬ್ಲಮ್. ನೋಡ್ರಿ ಜೀವನದೊಳಗ ಹೈಟ್ ಇದ್ರೂ ಪ್ರಾಬ್ಲಮ್, ಗಿಟ್ ಇದ್ರೂ ಪ್ರಾಬ್ಲಮ್. ನಿಮಗೆ ಹೈಟ್ ಇದ್ದವ್ರಿಗೆ ಲಾಭ ಆಗ್ಯದೋ ಅಥವಾ ನಷ್ಟ ಆಗ್ಯದೋ ನಮಗೆ ಗೊತ್ತಿಲ್ಲಪ್ಪ. ಆದ್ರೆ ನಮಗ ಗಿಟ್ ಇರೋದ್ರಿಂದ ಒಂದು ಲಾಭ ಆಗೈತಿ. ಅದು ಏನು ಲಾಭ ಆಗೈತಪ್ಪ ಅಂದ್ರೆ ನಮ್ಗೆ ಎಲ್ಲೇ ಹೋದ್ರು ಖರ್ಚು ಕಡಿಮೆ. ಖರ್ಚು ಕಡಿಮೆ ನಮಗೆ. ಬಸ್ನಾಗ ಹೋಗ್ಬೇಕಾದ್ರೆ ನಮ್ನ ಯಾರು ಟಿಕೆಟ್ ತಗೊಂಡು ಕೇಳಂಗಿಲ್ಲ. ಕೇಳವಲ್ರಿ ಕಂಡಕ್ಟರ್ ಅವ್ರ ಕಡೆ ತಿರುಗಿ ನೋಡಂಗಿಲ್ಲ. ಇನ್ನೊಂದು ಏನಪ್ಪ ನಮಗೆ ಬಸ್ನಾಗ ಲಾಭ ಅಂದ್ರೆ ಬಸ್ ರಶ್ ಇದ್ರೆ ನಮಗೆ ಸೀಟ್ ಸಿಗೋದಿಲ್ಲ ಅಂತ ತಿಳ್ಕೊಬೇಡ್ರಿ. ಯಾರು ತೊಡಿ ಮೇಲೆ ಕರ್ಕೊಂಡು ಕೂತ್ ಬಿಡ್ತಾರ. ಬಂದಿ ಮನೆ ಅಣ್ಣ 3 ತಾಸು ತಗೊಂಡು ಕೂತ್ಬಿಟ್ಟಿದ್ದಾರೆ. ಇನ್ನೊಂದು ಏನಪ್ಪ ನಮಗೆ ಲಾಭ ಅಂದ್ರೆ ಬಸ್ ನೊಳಗೆ ಹತ್ತಬೇಕಾದ್ರೆ ರೊಕ್ಕ ಬಿಟ್ಟು ಬಂದ್ರೆ ಹತ್ತು ಬರ್ತಿದ್ವಿ. ಬಸ್ ಹೊಂಟಿತ್ತು ಹೋಗ್ಬೇಕಂದ್ರ ಬಾಜುಬರ್ ಅಕ್ಕೋರ್ ಕುಂತಿದ್ರು. ಅವ್ರನ್ನ ವಿನಂತಿ ಮಾಡ್ಕೊಂಡು ನೀವು ನಮ್ಮ ತಾಯಿ ತನ್ನ ಹೆಂಗಾರ ಕಂಡಕ್ಟರ್ ಅವರಿಂದ ಬಚಾವ್ ಮಾಡ್ರಿ ಅಂದ್ರ, ಯಾಕಂದ್ರೆ ಕಿಶೋರ್ ರೊಕ್ಕ ಇಲ್ಲ ಅಂತ ಹೇಳಿದ್ರು. ಅವ್ರಂದ್ರು ಯಪ್ಪ ನನ್ನ ಮಗ ಇದ್ದಾನಂತ ಬಾಜು ಕರ್ಕೊಂಡು ಕುಂತರು. ಬಾಜು ಕರ್ಕೊಂಡು ಕುಂತ ತಕ್ಷಣ ಕಂಡಕ್ಟರ್ ನಮ್ಮ ಹತ್ರನ ಬರ್ತಾರೆ ಟಿಕೆಟ್ ತಗೊಂಡ. ಅವರು ಟಿಕೆಟ್ ತೆಗಿಸ್ಬಾರ್ದು, ನಾನು ತೆಗಿಸ್ಬಾರ್ದು ಅದಕ್ಕೊಂದು ಉಪಾಯ ಮಾಡಿದೆ. ಏನಂತಂದ್ರೆ ಅವ್ರು ಟಿಕೆಟ್ ತಗೊಂಡ ಬರ್ತಿದ್ರ ನಾ ಶುರು ಮಾಡ್ದೇನು ಈಗ ಶುರು ಮಾಡಿದೆ. ಕಂಡಕ್ಟರ್ ಅಂದ್ರು ಎಷ್ಟು ಅದಕ್ಕೆ ಕೂರ್ಸೋದು, ಅದಕ್ಕೆ ಏನಾದ್ರು ಕೊಡ್ಸೋದಕ್ಕ ಬಿಸ್ಕಿಟ್ ಗಿಸ್ಕಿಟ್ ಏನಾದ್ರು ತಿನ್ಸೋದಕ್ಕೆ ಬಂದ್ ಮಾಡೋದ್ರ ಬಾಯಿ. ನೀನ್ ಹತ್ರ ರೊಕ್ಕ ಇರಲ್ಲ ಅಂದ್ರೆ ನಮ್ಮ ಹತ್ರ ಒಂದು ನಮಗ 100 ರೂಪಾಯಿ ಕೊಟ್ಟು ಹೋಗ್ಬಿಟ್ರು. ಅದು ಬಸ್ ಚಾರ್ಜ್ ಯಾಕಾರ 110 ರೂಪಾಯಿ. ಹಿಂಗೆ ನಮ್ಮ ಮೇಲೆ ನಾವೇ ಹಾಸ್ಯವನ್ನು ಮಾಡ್ತಾ ಜನರನ್ನು ನಗಿಸುವಂತ ಪ್ರಯತ್ನ ಮಾಡ್ತಿರ್ತೀವಿ. ನಾವೇನು ಕೊಡೋದಿವಿ ಅಂತೇಳಿ ನಾವೇನು ತಗೊಳಂಗಿಲ್ಲ. ದೇವರ ಒಂದು ಕಲೆ ಕೊಟ್ಟಾನ, ನಿಮ್ಮೆಲ್ಲರ ಆಶೀರ್ವಾದ ಇದೆ, ನಾವು ನಡೀತಿದ್ವಿ ಅಂತ ಹೇಳ್ತಾ. ಇನ್ನೊಂದು ಏನಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಏನ್ ಕೂಗ್ತದ? ಹುಂಜ. ಬಹಳ ಜನ ಯೂಟ್ಯೂಬ್ನ್ಯಾಗ ನೋಡ್ರಿ ನಂಗೆ ಮನ್ಯಾಗದ ಅಂತ ಅಂದ್ರೆ ಹುಂಜ ಹೆಂಗ್ ಗೊತ್ತ? ಬಹಳ ಜನ ಕೋಳಿ ಅಂತ ಹೇಳ್ತಾರೆ. ಹುಂಜ ಕೂಗ್ತದ. ಹುಂಜ ಯಾರು ಗೊತ್ತಾಯ್ತು? ಹುಂಜ ಬೇರೆ ಯಾರು ಅಲ್ಲ, ಕೋಳಿ ಗಂಡ. ನೋಡ್ರಿ ಯಾವ ರೀತಿ ಕೂಗ್ತದ? ಬಾಯಿಯ ಮುಖಾಂತರ ಮಿಮಿಕ್ರಿಯನ್ನು ತಗೊಂಡ್ಬರ್ತಾ ಇದ್ದೀನಿ. ಮಿಮಿಕ್ರಿ ಅಂದ್ರೆ ಅನುಕರಣೆ ಅದರ ಉದುರು ಮತ್ತು ಮಿಮಿಕ್ರಿ ಅಂತಾರ. ತಮ್ಮನ್ನೇ ತಗೊಂಡ್ಬರ್ತೀನಿ. ಈ ಮಿಮಿಕ್ರಿಯನ್ನ 2010 ನಡೆದಿರ್ತಕ್ಕಂಥ ರಾಜ್ಯ ಮಟ್ಟದ ಪ್ರತಿಭಾ ಕಾರಂಜಿ ಸರ್ಕಾರ ನಡೆಸುತ್ತದೆ. ಸರ್ಕಾರ ನಡೆಸುವಂತ ಸಾರ್ವಜನಿಕ ಶಿಕ್ಷಣ ಇಲಾಖೆಯವರು ಪಠ್ಯೇತರ ಚಟುವಟಿಕೆ, ಪಂದ್ಯಾಟ ಮತ್ತು ಪ್ರತಿಭಾ ಕಾರಂಜಿ ಅಂತ ವಿವಿಧ ಕ್ಷೇತ್ರಗಳು ಇರ್ತಾವ. ಅದರಲ್ಲಿ ಮಿಮಿಕ್ರಿ ಸ್ಪರ್ಧೆಯಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನ ಪಡೆದಿದ್ದೇನೆ ಅಂತ ಹೇಳಕ್ಕೆ ತುಂಬಾ ಖುಷಿ ಆಗುತ್ತೆ ಅಂತ ಹೇಳ್ತಾ, ಅದೇ ರಾಜ್ಯ ಮಟ್ಟದ ಪ್ರತಿಭಾ ಕಾರಂಜಿ ಮೊನ್ನೆ ಫೆಬ್ರವರಿ 6, 7, 8ನೇ ತಾರೀಕಿನಂದು ಕಾರಟಗಿಯಲ್ಲಿ ನಡೆಯಿತು. ಅದೇ ಮಿಮಿಕ್ರಿಗೆ ಅವತ್ತು 2010ರಲ್ಲಿ ಸ್ಪರ್ಧಾರ್ಥಿಯಾಗಿ ಹೋಗಿದ್ದೆ. ಅದೇ ಮಿಮಿಕ್ರಿಗೆ ರಾಜ್ಯ ಮಟ್ಟದ ಪ್ರತಿಭಾ ಕಾರಂಜಿಗೆ ನಿರ್ಣಾಯಕ ಜಡ್ಜ್ ಆಗಿ ಹೋಗಿದ್ದೀನಿ. ಜಡ್ಜ್ ಆಗಿ ಮಾಡಿ ಬಂದಿದ್ದೀನಿ ಅಲ್ಲಿ ಕಾರ್ಯಕ್ರಮವನ್ನ. ಅದೆಲ್ಲ ನಿಮ್ಮೆಲ್ಲ ಪ್ರೀತಿಯ ಪ್ರೋತ್ಸಾಹ ಅಂತ ಹೇಳ್ತಾ, ಈಗ ತಮ್ಮ ಮುಂದೆ ಕುಂಚಿನ ಧ್ವನಿ ಯಾವ ರೀತಿ ಕುಂಚನವರ ಧರ್ಮಪತ್ನಿ, ಕುಂಚನವರ ಯಜಮಾನಿ ಶುರು ಮಾಡಿದ್ರು. ಏನ್ರಿ ಏನೋ ಅಂದ್ರೆ ಸ್ವಲ್ಪ ಪಗಲ ತೆಗಿತಾರೆ. ಏನು ಕೋಳಿ ಹೇಳ್ತದೆ, ಯಾವ ರೀತಿ ಹೇಳ್ತದಂದ್ರೆ ಕೋಳಿ ಹೇಳ್ಬೇಕಾದ್ರೆ ಇವರ ಪುತ್ರ ಪುತ್ರರು ಶುರು ಮಾಡ್ತಾರೆ. ಕೋಳಿ ಮರಿಗಳು
ಯಾವುದೇ ಪಕ್ಷಿಗಳಾಗಿರ್ಬೋದು, ಗಂಡು ಪಕ್ಷಿ ಹೆಣ್ಣು ಪಕ್ಷಿ ಬಿಟ್ಟು ತಿನ್ನೋದಿಲ್ಲ. ಬಹಳ ಪ್ರೀತಿ ಇರ್ತಾವ್ರಿ ಹುಂಜ ಕೋಳಿ, ಬಹಳ ಪ್ರೀತಿ ಇರ್ತಾವ. ಹುಂಜ ಏನ್ ಮಾಡ್ತದ, ಏನೋ ಸಿಕ್ಕರು ಕೋಳಿ ತಿನ್ನಿಸಿದ ಉಪವಾಸ ತಿರ್ಗಾಡ್ತಿರ್ತದ. ಹಿಂಗಾಗಿ ಹುಂಜಿನ ಮೈಯಾಗ ಬರೇ ಪುಚ್ಚ ಇರ್ತಾವ್ರಿ. ನಮ್ ಸೈಡ್ ಜನ ಗೊತ್ತಾಕವ್. ಹುಂಜ ತಿಪ್ಪಿಗೆದ್ರಿ ಬಾಯಲ್ಲಿ ಕಾಟ್ಕೊಂಡು ಕೋಳಿನ ಪ್ರೀತಿಯಿಂದ ಯಾವ ರೀತಿ ಕೈತದ ನೋಡಿ ಹುಂಜ. ಅಭಿನಯ ಮುಖಾಂತರ ತೋರಿಸ್ತೀನಿ. ಯಾಕಂದ್ರೆ ಹುಂಜಿಗೆ 100 ಹೆಂಡತಿ ಇರ್ತಾರೆ, ಹುಂಜ ಮಾತ್ರ ಒಂದೇ ಇರ್ತದೆ. ಮತ್ತೊಂದು ಕೋಳಿ ಏನಾದ್ರು ನೋಡ್ತಂದ್ರ ಮತ್ತೆ ನೀವ್ ಅದಿರಲ್ಲ ಆಕೆ ಅಷ್ಟೇ ಕರ ತಿನ್ಸಿದ್ರಿ, ಆಕೆ ಹತ್ರ ಅಷ್ಟು ಹೋಗಿ ನಮ್ ಜೊತೆ ಬರ್ಬೇಡಿ ನೀವು ಅಂತ ಹುಂಜ ಕೋಳಿಗಳ ಜಗಳ ಶುರುವಾಗ್ತದ. ಅವುಗಳ ಜೀವನ ಈ ರೀತಿ ನಡಿಬೇಕಾದ್ರೆ ಇನ್ನು ವಿಶೇಷವಾಗಿ ನಾಯಿಗಳ ಜಗಳ. ನಾವು ಮನುಷ್ಯರು ಏನಾದ್ರು ಜಗಳ ಮಾಡಿ ನಾಯಿಗಳಿಗೆ ಹೋಲಿಸ್ತಾರೆ. ಯಾಕಂದ್ರೆ ಅದಕ್ಕೊಂದು ಕಾರಣದ. ಒಂದು ನಾಯಿ ಕಂಡ್ರೆ ನಿಜವಾಗ್ಲೂ ಒಂದು ನಾಯಿ ಬರಂಗಿಲ್ಲ. ಈ ಏನಾದ್ರು ನಾಯಿಗಳು ಇರ್ತಾವ ನೋಡ್ಬೇಕ್ರೆ, ನಮ್ ಬೀದಿ ನಾಯಿಗಳು ಅಂತ ಇರ್ತಾವ, ಅದರಲ್ಲಿ ಮನಿ ನಾಯಿಗಳು ಸೇರ್ಕೊಂಡ್ಬಿಟ್ಟಿರ್ತಾವೆ. ಅವು ಬೀದಿ ನಾಯಿ ಬಿಟ್ಟದ ಅವ್ರುಗಳು ಸೇರಿ ಅವು ಏನ್ ಮಾಡಿರ್ತಾವಂದ್ರೆ ಚೌಕಟ್ ಹಾಕೊಂಡಿರ್ತಾವು. ಈ ಏರಿಯಾದಾಗ ಬೇರೆ ಏರಿಯಾ ನಾಯಿ ಬರಂಗಿಲ್ಲ. ಬಂದ್ರ ನಮ್ಮ ನೋಡಿ ಏನ್ ಮಾಡ್ಬೇಕು, ಬಾಲ ಕೆಳಗಡೆ ಮಾಡ್ಕೊಂಡು ಹೋಗ್ಬೇಕು. ಬಾಲ ಹಿಂಗ್ ಮ್ಯಾಲ್ ಮಾಡ್ಕೊಂಡು ಹೋಗಂಗಿಲ್ಲ. ಅವಕ್ ಏನ್ ನೋಡ್ರಿ, ಯಾವ್ದಾರ ನಾಯಿ ಅದ್ರ ಮುಂದೆ ಬಾಲ ಮ್ಯಾಲ್ ಮಾಡ್ಕೊಂಡು ಹಿಂಗ್ ಹೊಂಟಿತ್ತಂದ್ರ ಏನ್ ತಿರುಗಟ ಗೊತ್ತಿದ್ದು ಓಡಿ ಗಿಡಕ್ಕೆ ಹೋಗ್ತಾವು. ಈಗ ಅವ್ರು ನಾಯಿಗಳು ಏನ್ ಮಾಡಿದ್ರು, ಬೆಳತನ ಮನುಷ್ಯರಿಗೆ ಬಂದಿದ್ದು ಏನೋ ಇದು ಹೊರಗಡೆ ಅಡ್ಡಾಡ್ತಾರೆ. ಬೆಳಿಗ್ಗೆ ರಾತ್ರಿ ನಮ್ಮ ಏರಿಯಾ ಇದಂತ ತಿಳ್ಕೊಂತಾವ. ರಾತ್ರಿ ಮನುಷ್ಯರೆಲ್ಲ ತಿರ್ಗಾಡಿರ್ತಾವ. ಬೆಳಿಗ್ಗೆ ಏನ್ ಮಾಡ್ತಾವಪ್ಪ ಅಂದ್ರೆ ಮಧ್ಯಾಹ್ನದೊಳಗೆ ಗಾಡಿ ಈ ಕಾರ್ ಕೆಳಗಡೆ ಟ್ರ್ಯಾಕ್ಟರ್ ಕೆಳಗಡೆ ನೋಡ್ಕೊಂಡ್ಬಿಡ್ತಾವ. ಒಂದ್ ನಾಯಿ ಹೊಟ್ಟಿತ್ತು, ಬಾಲ ಮ್ಯಾಲ್ ಮಾಡ್ಕೊಂಡ ಒಂದ್ ನಾಯಿ ನೋಡ್ತಿದ್ರು, ಬೇರೆ ಯಾರ ನಾಯಿ ನಮ್ಮನ್ನು ನೋಡ್ತಾನ, ಹೋಗ್ಲಿ ಬಿಡ ಮರ ಅಂತ ಇನ್ನೊಂದು ಹೇಳ್ತದ. ಬಾಲ ಎತ್ಕೊಂಡ್ ಹೊಂಟಾನವ, ಹೋಗ್ಲಿ ಬಿಡೋ ಮರ ದೊಡ್ಡ ಹೋಗನವ. ಏನ್ ದೊಡ್ಡವ್ ನಾವ್ ಇಬ್ಬರದೀವಿ, ಇಬ್ಬರು ಹೋಗಿ ಅವಾಜ್ ಹಾಕೋನು. ಏನ್ ಅವಾಜ, ಗುರು ಗುರು ಅನ್ನೋನು. ಬಾಲ ಕೆಳಗಡೆ ಮಾಡ್ತಾನ. ಇವು ನಾಯಿಗಳು ಎರಡು ದೂರ ಬರ್ತಾವ. ಓಡಿ ಬಂದ ನಾಯಿ ಅದಕ್ಕೆ ಅವಾಜ್ ಹಾಕ್ತಾವ. ಹೆಂಗ ಬೈದಾಡ್ತಾವ ನೋಡ್ರಿ ಅವು. ಈಗ ಅವಾಜ್ ಬೈದಾಡ್ತಿರ್ತಾವ ನಾಯಿಗಳು ಆ ರೀತಿಯಾಗಿ ನಾ ತಿಳ್ಕೊಂಡೀನಿ. ಅಂದ್ರೆ ಈಗ ಬೈದಾಡ್ಬೇಕಾದ್ರೆ ನಾವ್ ಏನ್ ಮಾಡ್ತೀವಿ, ಮನುಷ್ಯರು ಜಗಳ ಬಿಡಿಸ್ತೀವಿ. ಆ ನಾಯಿಗಳು ಜಗಳ ಬಿಡಿಸಾಗಿ ಜಗಳ ಹಚ್ತಾವು. ಒಂದ್ ನಾಯಿ ಮರಿ ಬರ್ತದ ಆ ಕಡೆಯಿಂದ ನೋಡಿ, ಇನ್ನೊಂದು ನಾಯಿಗಳನ್ನ ಬೈದಾಡಕತ್ತಾವು, ಜಗಳ ಮಾಡಾಕತ್ತಲ್ಲ, ಜಗಳ ಹಚ್ಚಿ ಮಜಾ ತಗೋಬೇಕಂತ ಹೇಳಿ ನಾಯಿ ಮರಿ ಬರ್ತದ ಆ ಕಡೆಯಿಂದ ನೋಡಿ ಈ ನಾಯಿ ಮರಿಗಳು ಬೈದಾಡಬೇಕಾದ್ರೆ ಮುಖ್ಯವಾಗಿ ಒಂದು ಮಿಮಿಕ್ರಿ ಅದ. ಇನ್ನೊಂದು ಯಾಕಾರ ತಮ್ಗೆಲ್ಲರಿಗೂ ಅನುಭವ ಆಗಿರ್ತದ. ಈ ಮನಿ ಒಳಗ 3 ವರ್ಷಕ್ಕೆ 4-5 ವರ್ಷದ ಮಕ್ಕಳು ಇರ್ತಾವ. ಕೆಲವರು ತಾಯಿನ ಏನ್ ಮಾಡ್ತಾರಪ್ಪ ಅಂದ್ರೆ ಜಾತ್ರೆ ಕರ್ಕೊಂಡು ಹೋಗ್ತಾರ, ಆಟಿಕೆ ಸಾಮಾನು ತಗೊಳಕ, ತಮಗೆ ಏನಾದ್ರು ಸರ ಹೋಗಿರ್ತಾರ. ಅವಾಗ ಹೋಗೋ ಮುಂದೆ ಹುಡುಗರು ತಾವು ಬೆನ್ನತ್ತಿ ಬಂದಿರ್ತಾರ. ಜಾತ್ರೆಯಲ್ಲಿ ಆ ತಾಯಂದ್ರನ್ನ ಪಾಲಕರನ್ನ ಗಾಡಿ ಬೇಕು ಅದು ಬೇಕು ಅಂತ ಯಾವ ರೀತಿ ಕಾಡ್ತಾರ. ಅವ್ರು ಹೆಂಗ್ ಸಮಾಧಾನ ಮಾಡ್ತಾರ ನೋಡ್ರಿ. ಸುಮ್ಮನೆ ಹಾಸ್ಯಕ್ಕಾಗಿ ಕೆಲವರು ಬೈದಿರ್ತಾರೆ, ಕೆಲವರು ಕೊಡಿಸಿರ್ತಾರೆ, ಕೆಲವರು ಸಮಾಧಾನ ಮಾಡ್ತಿರ್ತಾರೆ. ಯಾವ ರೀತಿ ನಡೀತಾವ ನೋಡ್ರಿ. ಹಿಂಗೆ ಬರ್ತಾನ್ರಿ ಜಾತ್ರೆಗವ. ಅಲ್ಲಿ ಆಟಕ್ಕೆ ಸಾಮಾನ ನನಗೆ ಬಾಟಿಗೆ ಗಾಡಿ ಬರೀ 5 ನಿಮಿಷ ಮಿಮಿಕ್ರಿ ಕೇಳಕ ಒಟ್ಟೆ ಮಂತ ಬೇಕು ಬಿಡ್ಲಿ. ನಾವು ಮಾತಾಡ್ತಿರ್ತೀವಿ ಒಟ್ಟ 5 ನಿಮಿಷ ಕೇಳಕ ಹೋಗ್ತಾವ. ಹಿಂಗಿರ್ತದ ನಮ್ದು. ಇವು ಸುಂದರ ಹಿಂಗಲ್ಲ ಯಾವ ಶುರುವಾತ ಶುರು ಮಾಡಿದ್ರೆ ಸಂಬಂಧ ಜೀವಿತ
ಸಲವಾಗಿದೆ ಇನ್ನ ಅನುಭವ ಆಗಿರ್ತಾರೆ ಗಂಡು ಮಕ್ಕಳಿಗೆ ಹೋಗಿ ಕೊಡ್ತಾರೆ ರಾಯ ಬೆಳಿ ಅಂತೇಳಿ ಬೈಕ್ ಅದೇ ಏನ್ ಮಾಡಿರ್ತಪ್ಪ ಹುಡುಗ ಮನ್ಯಾಗ ಒಟ್ಟೆ ಏನು ಕಾಡುದು ಮಾಡಿರ್ಬೇಕು. ಇವ್ರು ಏನ್ ಮಾಡಿದ್ರು ಕೆಲವು ಗಂಡು ಮಕ್ಕಳು ಏನೋ ಅವ್ನೇನ ಬಾಳ ಹಚ್ಕೊಂಡ ಹುಡುಗ ನಿನ್ನ ಬಾಳ ಪ್ರೀತಿ ಅದಾನ ಅದಕ್ಕ ನೀನ ಅವ್ನು ಕರ್ಕೊಂಡು ಜಾತ್ರೆಗೆ ಹೋಗ ನೀವು ಕೈ ಬಿಟ್ಟು ಕಳ್ಸಿ ಹೋಗ್ಬಿಟ್ಟಿರ್ತಾರ ಕೆಲವರು. ಇವ್ರು ಒಟ್ಟ ಮನೆ ಒಳಗ ಅಡಿಗೆ ಮಾಡ್ಬಿಟ್ಟಿರಲ್ಲ ಇದೆಲ್ಲ ನೋಡ್ಸಿಟ್ರ ನೋಡ್ಬೇಕವ ಮನೆಗೆ ಯಾರ ಬಂದ್ರ ಒಟ್ಟ ಮಾತ್ರ ಬಿಡಂಗಿಲ್ಲ ಕಾತರ ಬಿಡಂಗಿಲ್ಲ ಆ ಹಿಟ್ಟಿನ ತಲೆ ಮಾಡಿ ಹಾಕೊಂಡ್ಬಿಟ್ಟೈತಿ ಬಡ ಸಾಕಾಗೈತೆ ಸಲುವಾಗಿ ಇಲ್ಲಿ ಬಂದ್ರೆ ಇನ್ನ ನೋಡೋದಾಗೈತೆ ಇವ್ರ ಅಪ್ಪಗೆ ಹೇಳಿನಿ ಕರ್ಕೊಂಡು ಹೋಗ ಅಂತ ಹೋಗ್ಲಿಲ್ಲ ಮತ್ತೆ ನನ್ನ ಜೊತೆನ ಕಳ್ಸ್ಕೊಂಡು ಹಿಂಗ ಬೈದಿರ್ತಾರ್ರಿ ಮಕ್ಕಳನ್ನ ಅವ್ನು ಸುಂದರ ಹಂಗಿಲ್ಲ ನನಗೆಲ್ಲ ಗೊತ್ತದ ಮನ್ಯಾಗ ಪಪ್ಪ ಗಾಡಿ ಮಾಡ್ಸಂತ 200 ರೂಪಾಯಿ ಕೊಟ್ಟಾನ ಬರೀ ಎಲ್ಲ ನೀನ ತಗೊಳಕತ್ತಿ ಸರ ತಗೊಳುದು ಬಳಿ ತಗೊಳುದು ಬೌ ತಗೊಳುದು ವ್ಯಾನಿಟಿ ಬ್ಯಾಗ್ ತಗೊಳುದು ಲಿಪ್ಸ್ಟಿಕ್ ತಗೊಳುದು ಬರೀ ಎಲ್ಲ ನೀನ ತಗೊಳಕತ್ತಿ ನನಗೇನೋ ಕೊಡ್ತಾವಲ್ಲ ನನಗೆ ಗಾಡಿ ಹಿಂಗ ಕಾಡ್ತಿರ್ತಾವ ಜಾತ್ರೆ ಅಲ್ರಿ ಕೆಲವರು ಅಕ್ಕಂದ್ರ ತಾಯಂದ್ರ ಅಂತಿರ್ತಾರ ಯಾವ ಇದೇ ಈಗ ಮಲಗಿಸಿ ಬಂದು ನನ್ನ ಮತ್ತೆ ಇಲ್ಲಿ ಬಂದ್ರೆ ಇಲ್ಲಿ ಇಂದ ಕೇಳೋದಾಗಿತ್ತಂದ್ರ ಸುಮ್ನೆ ಹಾಸ್ಯಕ್ಕಾಗಿ ಮಾತ್ರ ಅಂತ ಹೇಳ್ತಾ ಎಲ್ಲರೂ ನಗಾಕತ್ರಿ ಕೆಲವ್ರು ಕುಂತಾರ ಮೆಸಿಕರ ಬಂದ್ರು ಅವ್ರು ನಗಸುದು ಬಂದ ಹೋಗಿ ಕರೆಂಟ್ ಕಂಬ ಕಟ್ಟಾಡ್ಸುದು ಒಂದರಿ ನೋಡ್ರಿ BP ಶುಗರ್ ಹಾರ್ಟ್ ಅಟ್ಯಾಕ್ ಜಾಸ್ತಿ ಯಾರಿಗೆ ಹಾಕೋಪ್ಪ ಬರೀ ಗಂಡು ಮಗಳು ಹಾಕೋ ಹೆಣ್ಣು ಮಗಳು ಒಟ್ಟ ಆಗಂಗಿಲ್ರಿ ಯಾಕಂದ್ರೆ ಅವ್ರು ಅವಾಗ ಎಕ್ಸರ್ಸೈಸ್ ಮಾಡ್ತಿರ್ತಾರ ಅವ್ರು ಏನ್ ಎಕ್ಸರ್ಸೈಸ್ ಮೂಗಿನ ವ್ಯಾಯಾಮ ಈ ಬರಗಡಿ ವ್ಯಾಯಾಮ ಮುಖದ ವ್ಯಾಯಾಮ ಅವ್ರು ಅವಾಗ ಮಾಡ್ತಿರ್ತಾರೆ ನಮ್ಮ ಗಂಡು ಮಕ್ಕಳು ಏನಪ್ಪ ಅವ್ರು ಏನೇನು ಎಕ್ಸರ್ಸೈಸ್ ಮಾಡಂಗಿಲ್ರಿ ಏನ್ ಎಕ್ಸರ್ಸೈಸ್ ಮಾಡ್ತಾರಪ್ಪ ಅಂದ್ರೆ ಬರೀ ಸೀರಿಯಸ್ ಆಗಿರ್ತಕ್ಕಂಥ ಎಕ್ಸರ್ಸೈಸ್ ಮಾಡ್ತಿರ್ತಾರೆ ಹಿಂಗಾಗಿ BP ಶುಗರ್ ಹಾರ್ಟ್ ಅಟ್ಯಾಕ್ ಎಲ್ಲ ಗಂಡು ಮಕ್ಕಳಿಗೆ ಜಾಸ್ತಿ ಆಗ್ತಿರ್ತಾವ ನೋಡ್ರಿ ಯಾವ್ದೋ ಒಂದು ಕಾರ್ಯಕ್ರಮಕ್ಕ ಒಬ್ಬಕ್ಕೆ ಯಾರೋ ಹೆಣ್ಮಗಳು ಚಲೋ ಒಂದು ಸೀರೆ ಉಟ್ಕೊಂಡು ಮೇಕಪ್ ಮಾಡ್ಕೊಂಡು ಬಂದ್ರಪ್ಪ ಅಂದ್ರೆ ಕೆಲವು ಹೆಣ್ಮಕ್ಳು ವ್ಯಾಯಾಮ ಶುರು ಆಗಿಬಿಡ್ತಾವ ಏನು ವ್ಯಾಯಾಮ ಅವಿಗೆ ಸೀರೆ ಅವಿಗೆ ನಕ್ಲೆಸ್ ಏನ್ ಆ ಕಾಲ ಸೀರೆ ಇದು ನಕ್ಲೆಸ್ ಅಂತೆವ ನಕ್ಲೆಸ್ ಬೆಂಗಳೂರು ಮಲಬಾರ್ ಗೋಲ್ಡನ್ ಡೈಮಂಡ್ ಅಂತೀವ ಅದೇನು ಚಂದ 7 ಲಕ್ಷ ರೂಪಾಯಿ ಅಂತೀವ ಅದಕ್ಕ ಅದೇನು ಚಂದ ಛಾಯ ನಾಯಿಗಟ್ಟು ಸರಪನಾಗೈತಿ ಸೀರೆ ಅಂತೆವ ಸೀರೆ ಏನಾದ ಸೀರೆ ಯವ್ವ ನೋಡ್ಬೇಕವ್ವ 25,000 ರೂಪಾಯಿ ಕೊಟ್ಟಳ ಅಂತೆವ ಅದೇನು ಚಂದ ಛಾಯ ರಾತ್ರಿ ಗೊಂಬೆ ಬಂದು ತಾಡಪತ್ರಾಗೈತಿ ಆ ಮೇಕಪ್ ಮಾಡ್ಕೊಂಡು ಬಂದವ ಅದೇನವ ಕೆಂಪ ಹಿಂಗ ಕಣ್ಣ ಕಾಣ ಅದು ನನಗೆ ಏನ್ ಹಂಗ ಬಿಡ್ತದವ ನೀನ್ ಮಾಡಿ ಒಟ್ಟಲ್ಲ ಹೊಡೆಯಂಗಿಲ್ಲ ಅದ್ರಾಗ ನಮ್ಮ ಗಂಡು ಹುಡುಗರು ನೋಡ್ಬೇಕು ನಮ್ಮ ಗಂಡು ಮಕ್ಕಳು ಜಾತ್ರೆ ಹೋಗಿರ್ತಾರೆ ಹುಡುಗಿಯರು ಬಂದಿರ್ತಾರೆ ಹೋಗಿರ್ತಾರೆ ನೋಡಿ ಎದುರುಗಡೆ ಸುಂದರವಾಗಿರ್ತಕ್ಕಂಥ ಹುಡುಗಿ ಬೆಳ್ಳಗ ಚೆನ್ನಾಗ ಮೇಕಪ್ ಮಾಡ್ಕೊಂಡು ಎದುರಿಗೆ ಬಂದಪ್ಪ ಅಂದ್ರ ನಮ್ಮ ಹುಡುಗರು ಏನೇನು ಎಕ್ಸರ್ಸೈಸ್ ವ್ಯಾಯಾಮ ಮಾಡಂಗಿಲ್ರಿ ಆಕೆನ ನೋಡಿದ ತಕ್ಷಣ ಕಣ್ ಹಿಡ್ದಂಗ ಕಾಯಾಗಿ ಕೈ ಬಿಟ್ಟು ಬಿಡ್ತಾರ್ರಿ ಅಲ್ಲೇ ಮನಸ್ಸಿನಾಗ ಮಡಗಿ ತಿನ್ನೋದು ಯಾರಿಗೂ ಹೇಳಂಗಿಲ್ಲ ಏನು ಮನಸ್ಸಿನಾಗ ಮಡಗಿ ತಿಂತಿರ್ತಾರಪ್ಪ ನಮ್ಮ ಹುಡುಗರು ಗಂಡು ಮಕ್ಕಳು ಅಂದ್ರ ಏನು ಮಾಡಿದಾಳೋ ಮಾರಾಯ ಈ ಡ್ರೆಸ್ ಅನ್ನು ಐಶ್ವರ್ಯ ಕಣ್ಣ ಕಾಣಕತ್ತಾಳೋ ಮಾರಾಯ ನೋಡೋ ಮಾರಾಯ ಬಿಸಿಲಲ್ಲಿ ಬಾಟ್ಲಿ ತಂದದಾಳೋದು ಅಂತ ನಮ್ಮ ಮನ್ಯಾಗ ಸಿಂಟೆಕ್ಸ್ ಸ್ಟಾಕ್ ಇದಾಗೈತಿ ಈಗ ಅನ್ಕೊಂಡ್ರಪ್ಪ ಅಂದ್ರೆ ಲಕ್ಕ ಹೊಡಿತಂದ್ರೆ ರಿಪೇರ್ ಆಗಂಗಿಲ್ಲ ನೋಡ್ರಿ ಸಣ್ಣ ಮಕ್ಕಳು ನಾವು ಏನೋ ಇದ್ರು ಸಣ್ಣ ಮಕ್ಕಳು ಇದ್ದಾಗನ ಏನೋ ಕಲ್ಸಿದ್ರು ಕಲ್ಕೋತಿರ್ತಾವ್ರಿ ಮನಿ ಒಳಗ್ ನೋಡ್ರಿ ಹೊರಟು ವಾತಾವರಣ ಇದ್ದಪ್ಪ ಅಂದ್ರೆ ಹೊರಟು ವಾತಾವರಣದಾಗ ಬೆಳೆದ್ ಬಿಡ್ತಾವ್ ಮನಿ ಒಳ್ಳೆಯ ಪದ್ಧತಿ ಸಂಸ್ಕಾರ ಒಳ್ಳೆ ರೀತಿಯಲ್ಲಿ ಹೀಗಾಗಿ ಸಣ್ಣ ಮಗು ಇತ್ತು ಮಗು ಒಂದ್ 2-3 ವರ್ಷ ಮಗು ಹೋಗಿ ಅವ್ರ ಮಮ್ಮಿ ಕೇಳಿತು ಅವ್ರ ಮಮ್ಮಿ ಅಡಿಗೆ ಮಾಡ್ತಿತ್ತು ಮಮ್ಮಿ ಏನ್ ಪುಟ್ಟ ನಾವ್ ಎಲ್ಲಿಂದ ಬಂದೀವಿ ಏನ್ ಹೇಳ್ಬೇಕ್ರಿ ಅವ್ರವ್ವ ಹೇಳಿದ್ರು ನೋಡ್ ಪುಟ್ಟ ನಾವು ದೇವರ ಆಶೀರ್ವಾದದಿಂದ ಬಂದೀವಿ ಅಂದು ಈ ಹುಡುಗ ಸುಮ್ಮರ್ಬೇಕಲ್ಲ ಮತ್ತಿವ್ರು ರೊಕ್ಕ ಹತ್ರ ಹೋತು ಪಪ್ಪ ಏನ್ ಪುಟ್ಟ ಪಪ್ಪ ನಾವ್ ಎಲ್ಲಿಂದ ಬಂದೀವಿ ಅವ್ರಪ್ಪ ಮೊದಲ ಮಾಸ್ತರ್ ಅವ್ರು ಹೇಳಿದ್ರು ನೋಡ್ ಪುಟ್ಟ ನಾವು ಮಂಗ್ಯದಿಂದ ಬಂದೀವಿ ಮಂಗನಿಂದ ಮಾನವ ನಾವು ಮಂಗ್ಯದಿಂದ ಬಂದೀವಿ ಅಂದ್ರು ಈ ಹುಡುಗ
ನೋಡಿದ್ರ ದೇವರಿಂದ ಅತ್ತಾರೋ, ಪಪ್ಪ ನೋಡಿದ್ರ ಮುಂಜಾನಿಂದ ಅತ್ತಾರ. ಇದ್ರ ಯಾವ್ದು ಕರೆ? ಇನ್ನೊಮ್ಮೆ ತಿಳ್ಕೊಳ್ಳೋಣ ಅಂತೇಳಿ ಅವ್ರ ಮಮ್ಮಿ ಹತ್ರ ಹೋದ್ರು. ಹೋಗು ಮಮ್ಮಿ, ನೀ ನೋಡಿದ್ರ ದೇವರಿಂದ ಬಂದಿವಿ ಅಂತಿ, ಮತ್ತ ಪಪ್ಪ ನೋಡಿದ್ರ ಮುಂಜಾನಿಂದ ಬಂದಿವಿ ಅಂತಾರ. ಇದ್ರ ಯಾವ್ದು ಕರೆ? ಹಿಂಗ ಅಂದ ತಕ್ಷಣ ಅವ್ರ ಮಮ್ಮಿ ಗಮನಿಸಿದ್ರು. ಇದ್ರ ಬಹಳ ಜಾಣತನ ಉತ್ತರ ಕೊಡ್ಬೇಕಂತೇಳಿ ಅವ್ರ ಮಮ್ಮಿ ಅಂತ, ನೋಡು ಪುಟ್ಟ, ನಾ ಹೇಳಿದ್ದು ಕರೆ, ನಿಮ್ ಪಪ್ಪ ಹೇಳಿದ್ದು ಕರೆ, ನಮ್ಮ ಸಂಬಂಧಿಕರನ್ನ ಹೇಳಿನಿ. ಅವ್ರ ಸಂಬಂಧಿಕರನ್ನ ಅವ್ರು ಹೇಳ್ಯಾರ. ಆ ಗಂಡ ಮಕ್ಕಳೆಲ್ಲ ಮಂಗ್ಯಾಗಳು ಮತ್ತೆ ಗಂಡ ನೋಡ್ರಿ. ನೋಡ್ರಿ, ಈಗ ಬೆಳಿಗ್ಗೆ ಅಂತ ಕಸ ಹೊಡಿತಿದ್ದು ನೋಡ್ರಿ. ಸಂಸಾರದಲ್ಲಿ ಆಶ್ರಮ ನಡೀತಿರ್ತಾವ. ಸುಮ್ಮನೆ ಗಂಡ ಹೆಂಡತಿಗೆ ಮಾತಾಡೋದು, ಹೆಂಡತಿ ಗಂಡನ ಮಾತಾಡೋದು, ಮಾತಿನಲ್ಲಿ ಸುಳ್ಸುದ್ದಿ ನಡೀತಿರ್ತಾವ. ಈಗ ಹೆಂಡತಿ ಬೆಳಿಗ್ಗೆ ಎದ್ದ ತಕ್ಷಣ ಕಸ ಹೊಡ್ಕೊಂತ ನಿಂತಿದ್ದು, ಒಳ್ಳೆ ಟೈಮ್ ಐತೆ ಅವ್ರು ಹೊರಗಡೆ ಬಂದು ನೋಡ್ತಾರ. ಕತ್ತಿ ತೋರಿಸಿ ತಮ್ಮ ಯಜಮಾನಿಗೆ ತಮ್ಮ ಗಂಡಗೆ, ಇಲ್ಲಿ ನೋಡ್ರಿ ನಿಮ್ಮ ಸಂಬಂಧಿಕರು ಬಂದಾರ. ಅಲ್ಲೇ ನೋಡ್ತಾರೆ, ಇಲ್ಲಿ ನೋಡ್ರಿ ನಿಮ್ಮ ಸಂಬಂಧಿಕರು ಬಂದಾರ ಅಂದು ಅವ್ರು ಸ್ವಲ್ಪ ವೇಟ್ ಮಾಡಿದ್ರು. ಕತ್ತಿ ನೋಡಿದ್ರು, ತಮ್ಮ ಹೆಣ್ಮಕ್ಳು ನೋಡಿದ್ರು. ಕತ್ತಿ ಹೇಳಿದ್ರು ಏನಂತ, ನಮಸ್ಕಾರ ಮಾಮ, ಈಗ ಬಂದಿ ಮಗಳನ್ನ ಕರ್ಕೊಂಡು ಹೋಗಿ ಹೇಳಿದ್ರು. ಹಿಂಗ ಜೀವನದಲ್ಲಿ ಕೂಡ ನಾವು ಹಾಸ್ಯ ಪ್ರಸಂಗ ಕಾಣ್ತಿರ್ತೀವಿ. ಮತ್ತಷ್ಟು ಮುಂದಿನ ವಿಭಾಗದಲ್ಲಿ